ಬೆಂಗಳೂರಿನಲ್ಲಿ HMP ವೈರಸ್ ಪತ್ತೆ ಆಗಿರುವಂಥದ್ದು. ಅದು ಇಬ್ಬರು ಮಕ್ಕಳಲ್ಲಿ HMP ವೈರಸ್ ಪತ್ತೆ ಆಗಿದೆ. 3 ತಿಂಗಳ ಮಗು ಮತ್ತು 8 ತಿಂಗಳ ಮಗುವಿನಲ್ಲಿ HMP ವೈರಸ್ ಪತ್ತೆ ಆಗಿದೆ. ಚೀನಾದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದಂತಹ ಒಂದು ವೈರಸ್ ಇದು. ಬೆಂಗಳೂರಿನಲ್ಲೂ ಕೂಡ ಪತ್ತೆ ಆಗಿದೆ. ಅದು ಇಬ್ಬರು ಮಕ್ಕಳಲ್ಲೇ ಪತ್ತೆ ಆಗಿರುವಂಥದ್ದು. 3 ತಿಂಗಳ ಮಗು ಮತ್ತು 8 ತಿಂಗಳ ಮಗುವಿನಲ್ಲಿ ಪತ್ತೆ ಆಗಿದೆ. ಮಕ್ಕಳ ಬ್ಲಡ್ ಟೆಸ್ಟ್ನಲ್ಲಿ ವೈರಸ್ ಇರುವಂಥದ್ದು ದೃಢ ಆಗಿದೆ. ಚಿಕಿತ್ಸೆ ಬಳಿಕ ಇಬ್ಬರು ಮಕ್ಕಳ ಆರೋಗ್ಯ ಚೇತರಿಕೆ ಕಂಡಿದೆ. ಸೊ ಹೀಗಾಗಿ ಇಬ್ಬರು ಮಕ್ಕಳನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ. ಆ ಮಕ್ಕಳು ಒಂದು 3 ತಿಂಗಳ ಮಗು ಮತ್ತೊಂದು 8 ತಿಂಗಳ ಮಗು ಇಬ್ಬರು ಕೂಡ ಆರೋಗ್ಯವಾಗಿದ್ದಂಥ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಕೊಟ್ಟ ಬಳಿಕ ಇಬ್ಬರನ್ನು ಕೂಡ ಡಿಸ್ಚಾರ್ಜ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ವರದಿಯಾಗಿರುವಂಥ 2 ಪ್ರಕರಣಗಳು ಇದು. ಇಂಡಿಯಾದಲ್ಲೇ HMP ವೈರಸ್ 2 ಪ್ರಕರಣಗಳು ಬೆಂಗಳೂರಿನಲ್ಲಿ ವರದಿ ಆಗಿರುವಂಥದ್ದು. See, I don't think we should be pressing the panic button because HMPV is not a new virus, it is an existing virus. And the statement, the way report has come out that this is the first case of HMPV in India, which is not true because HMPV is an existing virus and certain percentage of people do get affected by this virus. And it is not something new. And the baby, the child that has got affected, has got no travel history and they're all local people. They're not coming from China or Malaysia or some other country. So I do not think there's any connection to that. China's outbreak is, they are saying, is a new variant of HMPV. So that is what they are saying. We don't have the full details. And the government of India is yet to provide any full details to us. And maybe they are also trying to get more information. ಇನ್ನು ಬೆಂಗಳೂರಿನಲ್ಲಿ HMP ವೈರಸ್ ಪತ್ತೆ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆಯನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಅನ್ನ ಕೂಡ ಬಿಡುಗಡೆಯನ್ನ ಮಾಡಲಾಯಿತು. HMP ವೈರಸ್ ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ, ಅದಾದ ನಂತರ ಸುತ್ತೋಲೆಯನ್ನ ಕೂಡ ಬಿಡುಗಡೆ ಮಾಡಲಾಯಿತು. ಅಂದರೆ ಗೈಡ್ಲೈನ್ಸ್, ಆರೋಗ್ಯ ಇಲಾಖೆಯಿಂದ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು ಆರೋಗ್ಯ ಇಲಾಖೆ. ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಸಜ್ಜಾಗಿದೆ ಆರೋಗ್ಯ ಇಲಾಖೆ. ಈ ಗೈಡ್ಲೈನ್ಸ್ ಅನ್ನ ಹೊರಡಿಸುವ ಮುಖಾಂತರ ಆಸ್ಪತ್ರೆಗಳಲ್ಲಿನ ವ್ಯವಸ್ಥೆಗಳ ಸಿದ್ಧತೆ ಬಗ್ಗೆ ಸಮಾಲೋಚನೆ ಮಾಡಲಾಗಿದೆ. ಅಕಸ್ಮಾತ್ ಏನಾದರೂ ಔಟ್ಬ್ರೇಕ್ ಆದರೆ, ಅಕಸ್ಮಾತ್ ಈ ಒಂದು HMP ವೈರಸ್ ದೊಡ್ಡ ಮಟ್ಟದಲ್ಲಿ ಹರಡುವಂಥ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆದರೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ವ್ಯವಸ್ಥೆ ಇರಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಮಾಲೋಚನೆಯನ್ನು ಮಾಡಲಾಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದಲೂ ಕೂಡ ತುರ್ತು ಸಭೆಯನ್ನ ಮಾಡಲಾಗಿದೆ. ವರ್ಚುವಲ್ ಸಭೆ ನಡೆಸ್ತಾ ಇರುವಂಥದ್ದು ಅಧಿಕಾರಿಗಳು. ಮುಂಜಾಗ್ರತಾ ಕ್ರಮಗಳು, ಸಿದ್ಧತೆಗಳ ಕುರಿತು ಸಭೆಯನ್ನ ಮಾಡಲಾಯಿತು. ಅದು ಆರೋಗ್ಯ ಸಚಿವರ ನೇತೃತ್ವದಲ್ಲಿ. HMPV ಈ ವೈರಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಏನು ಮಾಡಬೇಕು ಅಂತ, ಕೆಮ್ಮುವಾಗ, ಸೀನುವಾಗ ಬಾಯಿ ಮುಚ್ಕೊಳ್ಬೇಕು, ಸೀನುವಂಥ ಸಂದರ್ಭದಲ್ಲಿ ಕರವಸ್ತ್ರ, ಟಿಶ್ಯೂನಿಂದ ಮುಚ್ಕೊಳ್ಬೇಕು ಅಂತ ಗೈಡ್ಲೈನ್ಸ್ ಅನ್ನ ಹೊರಡಿಸಲಾಗಿದೆ. ಕೈಗಳನ್ನು ಸಾಬೂನಿಂದ ಪದೇ ಪದೇ ತೊಳಿಬೇಕಂತೆ. ಕೈಗಳನ್ನು ವಾಶ್ ಮಾಡಲಿಕ್ಕೆ ಸ್ಯಾನಿಟೈಸರ್ ಅನ್ನ ಬಳಸಿ. ನಾವು ಕೊರೋನಾಗೆ ಏನೇನೆಲ್ಲ ಪ್ರಿಕಾಷನ್ ಅನ್ನ ಕೈಗೊಳ್ತಾ ಇದ್ವಿ, ಆ ಎಲ್ಲ ಪ್ರಿಕಾಷನ್ಸ್ಗಳನ್ನು ಈಗಲೂ ಕೂಡ ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಅದೇ ಗೈಡ್ಲೈನ್ಸ್ಗಳನ್ನು ಕೊಡಲಾಗಿರುವಂಥದ್ದು. ಆ ಗೈಡ್ಲೈನ್ಸನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಬಾಯಿ ಮುಚ್ಕೊಂಡು ಕೆಮ್ಮಬೇಕು, ಸೀನಬೇಕು, ಅದರ ಜೊತೆಗೆ ಸೀನುವಂಥ ಸಂದರ್ಭದಲ್ಲಿ ಯಾವುದಾದ್ರು ಒಂದು ಕರವಸ್ತ್ರ, ಟಿಶ್ಯೂನಿಂದ ಮುಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೈಗಳನ್ನು ಸಾಬೂನಿಂದ ಪದೇ ಪದೇ ತೊಳಿಬೇಕು, ಸ್ಯಾನಿಟೈಸ್ ಮಾಡಬೇಕು ಅಂತ. ಇವೆಲ್ಲವೂ ಕೂಡ ಕೊರೋನಾ ಟೈಮ್ನಲ್ಲೂ ಕೂಡ ನಾವು ಯೂಸ್ ಮಾಡಿದಂಥ ಪ್ರಿಕಾಷನ್ಸ್ಗಳು. ಅದೇ ಪ್ರಿಕಾಷನ್ಸ್ಗಳನ್ನು ಈಗ HMP ಈ ಒಂದು ವೈರಸ್ನ ವಿಚಾರಕ್ಕೂ ಸಂಬಂಧಪಟ್ಟಂತೆ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಲಾಗಿದೆ ಆರೋಗ್ಯ ಇಲಾಖೆಯಿಂದ. ಯಾವುದೇ ರೀತಿಯಾದಂಥ ಆತಂಕ ಪಡುವಂಥ ಅವಶ್ಯಕತೆ ಸದ್ಯದ ಪರಿಸ್ಥಿತಿಲಂತೂ ಇಲ್ಲ. ಇದು ಈಗ ದಿಢೀರಂತ ಕಾಣಿಸ್ಕೊಂಡಿರುವಂಥ ವೈರಸ್ಸು ಕೂಡ ಅಲ್ಲ. ಸುಮಾರು 22-23 ವರ್ಷದಿಂದಲೂ ಕೂಡ ಈ ಒಂದು ವೈರಸ್ ಇದೆ. ಆದರೆ ಅದು ಸಾವಿನ ದವಡೆವರೆಗೂ ಕೊಂಡೊಯ್ಯುವಂಥ ಒಂದು ಆತಂಕಕಾರಿ ಸಿವಿಯರ್ ವೈರಸ್ ಕೂಡ ಅಲ್ಲ ಅನ್ನುವಂಥದ್ದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇವನ್ ಚೀನಾದವರು ಕೂಡ ಹೇಳಿದ್ದಂಥದ್ದು ಅಂದರೆ ಚಳಿಗಾಲದ ಸಂದರ್ಭದಲ್ಲಿ ಈ ಒಂದು ವೈರಸ್ ಸರ್ವೇ ಸಾಮಾನ್ಯವಾಗಿದೆ ಅಂತ ಅವರೊಂದು ಸ್ಟೇಟ್ಮೆಂಟನ್ನು ಕೂಡ ಕೊಡಲಾಗಿತ್ತು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, 2 ಪ್ರಕರಣ ವರದಿಯಾದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಆತಂಕ ಅಂತೂ ಇದ್ದೇ ಇರುತ್ತೆ.
ಸೊ ಆರೋಗ್ಯ ಇಲಾಖೆಯ ಜೊತೆ ಅಂದ್ರೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ರಲ್ಲ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಏನು ಸಲಹೆಯನ್ನ ಕೊಟ್ಟಿದ್ದಾರೆ, ಇನ್ನು ಹಾಗೆ ಈ ಒಂದು ಸಭೆಯ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ ಯಾವ ರೀತಿಯ ಪ್ರಿಕಾಷನ್ಸ್ಗಳನ್ನ ಕೈಗೊಳ್ಳಬೇಕು, ಹಾಗೆ ಆತಂಕ ಪಡೆದಲ್ಲೇ ಇರುವಂಥ ನಿಟ್ಟಿನಲ್ಲಿ ಏನೇನೆಲ್ಲ ಮಾಡಬೇಕು ಜನಸಾಮಾನ್ಯರು ಅಂತ. ಪೃಥ್ವಿಯಲ್ಲಿ 2 ಸಭೆ ಈಗಾಗಲೇ ನಡೀತಿರುವಂಥದ್ದು. ಅಂದರೆ ಒಂದು ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಸಭೆಯನ್ನು ಮಾಡ್ತಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಮತ್ತೊಂದು ಆರೋಗ್ಯ ಇಲಾಖೆಯಲ್ಲಿ ಒಂದು ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಇನ್ನೇನು ಕೆಲ ಹೊತ್ತಿನಲ್ಲೇ ಸಭೆ ಆರಂಭವಾಗುತ್ತೆ. ಪ್ರಮುಖವಾಗಿ ಈ ಇಬ್ಬರು ಮಕ್ಕಳಲ್ಲಿ ಏನು ಈ ಒಂದು ವೈರಸ್ ಪತ್ತೆಯಾಗಿದೆ ಈ ಒಂದು ವಿಚಾರ ಸಂಬಂಧ ಸಂಪೂರ್ಣವಾದಂತಹ ಮಾಹಿತಿಯನ್ನು ಆರೋಗ್ಯ ಸಚಿವರು ಅಧಿಕಾರಿಗಳಿಂದ ಪಡೆದುಕೊಳ್ತಾರೆ. ಇದಾದಂತಹ ಬಳಿಕ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದನ್ನು ಈಗಾಗಲೇ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ. ಅದಾದಂತಹ ಬಳಿಕ ಇನ್ನೂ ಏನಾದರೂ ಪ್ರಿಕಾಷನರಿ ಮೆಷರ್ಸ್ ತೆಗೆದುಕೊಳ್ಬೇಕಂದ್ರೆ ಅದರ ಬಗ್ಗೆ ಒಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಈಗಾಗಲೇ ಚಳಿಗಾಲ ಇರೋದ್ರಿಂದ ಸಾಂಕ್ರಾಮಿಕ ರೋಗಗಳು ಕೂಡ ಉಲ್ಬಣವಾಗುತ್ತವೆ. ಸೊ ಇಂತಹ ಸಂದರ್ಭದಲ್ಲಿ ವೈರಲ್ ಫೀವರ್ ಇರ್ಬೋದು, ಹಾಗೆಯೇ ಇನ್ನೂ ಇತರ ಸಮಸ್ಯೆಗಳಿಂದ ಬಳಲುತ್ತಿರುವಂಥವರಿಗೆ ಯಾವೆಲ್ಲ ರೀತಿಯಾದಂತಹ ಒಂದು ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಈಗಾಗಲೇ ಏನು ಅಧಿಕಾರಿಗಳೊಂದಿಗೆ ಸಭೆಯನ್ನು ಈಗ ಕರೆದಿದ್ದಾರೆ. ಅಧಿಕಾರಿಗಳು ಕೂಡ ಒಂದು ಸಭೆಗೆ ಆಗಮಿಸ್ತಿರುವಂಥದ್ದು. ಕೆಲ ಹೊತ್ತಿನಲ್ಲೇ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಈ ಒಂದು ಸಭೆ ಕೂಡ ಶುರುವಾಗುತ್ತೆ. ಇದಾದಂತಹ ಬಳಿಕ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನುವಂಥದ್ದನ್ನ ನಮಗೆ ಹೇಳ್ತಾರೆ ಪೃಥ್ವಿ. ಹಂಸ, ಈಗ 2 ಪ್ರಕರಣಗಳು ವರದಿಯಾಗಿದೆಯಲ್ಲ, ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು, ಹೇಗೆ ಬಂತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾವ ರೀತಿಯಾಗಿ ಟ್ರೇಸ್ ಔಟ್ ಮಾಡುವಂಥ ಕೆಲಸ ಆಗ್ತಾ ಇದೆ ಅಂತ. ಸದ್ಯದ ಮಟ್ಟಿಗೆ ಏನು ಈ ಮಗುವಿಗೆ 8 ತಿಂಗಳ ಮಗುವಿಗೆ ಒಂದು HMPV ಆಗಿತ್ತು. ಸೊ ಆ ಒಂದು ಪೇರೆಂಟ್ಸ್ಗೆ ಒಂದು ಈಗಾಗಲೇ ಸಂಪರ್ಕ ಮಾಡಿದ್ದಾರೆ. ಸಂಪರ್ಕ ಮಾಡಿ ನಿಮಗೇನಾದ್ರು ಸಿಂಪ್ಟಮ್ಸ್ ಬರಬಹುದು ಅಥವಾ ಮಗುಗೆ ಎಷ್ಟು ದಿನಗಳಿಂದ ಸಿಂಪ್ಟಮ್ಸ್ ಇತ್ತು, ನೀವೇನಾದ್ರು ಚೀನಾಗೆ ಹೋಗಿದ್ರಾ ಅನ್ನುವಂತಹ ಎಲ್ಲ ಒಂದು ಸ್ಟಾರ್ಟಿಂಗ್ ಪ್ರಾಥಮಿಕ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಸೊ ಪಡೆದುಕೊಂಡಂತಹ ಬಳಿಕ ಅವರಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಸಿಂಪ್ಟಮ್ಸ್ ಕಾಣಿಸಿಲ್ಲ. ಹೀಗಾಗಿ ಯಾಕಂತ ಹೇಳಿದ್ರೆ ಯಾವುದೇ ಒಂದು ವೈರಸ್ ಉಲ್ಬಣ ಆಗೋದಕ್ಕೆ ಒಂದು 14 ಡೇಸ್ ಅಥವಾ 7 ಡೇಸ್ ಟೈಮ್ ಬೇಕಾಗುತ್ತೆ. ಸೊ ಆ 14 ಡೇಸ್ ಒಂದು ಕ್ರೂಷಿಯಸ್ ಪೀರಿಯಡ್ ಏನಿರುತ್ತೆ ಅಲ್ಲಿಯವರೆಗೂ ಕೂಡ ಇವರು ಕಾಯ್ತಾರೆ. ಸೊ ಅದಾದಂತಹ ಬಳಿಕ ಯಾವುದೇ ರೀತಿಯಾದ ಒಂದು ಸಿಂಪ್ಟಮ್ಸ್ ಕಂಡು ಬಂದೇ ಹೋದಲ್ಲಿ ಅವರು ಸೇಫ್ ಅಂತಾನೆ ಹೇಳ್ಬೋದು. ಹಾಗೇನೆ ಮತ್ತೊಂದು 3 ತಿಂಗಳ ಮಗುವಿಗೆ ಏನು ಒಂದು ಈ ಒಂದು ವೈರಸ್ ಪತ್ತೆಯಾಗಿತ್ತು, ಅದಾದಂತಹ ಬಳಿಕವೂ ಅಷ್ಟೇ ಅವರನ್ನು ಕೂಡ ಒಂದು ಟ್ರ್ಯಾಕ್ ಮಾಡಲಾಗಿದೆ. ಅವರ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಕೇಳಲಾಗಿರುವಂಥದ್ದು. ಸೊ ಈ ಒಂದು 2 ಕುಟುಂಬದ ಮೇಲೆ ಹಾಗೆ ಅವರ ಸಂಪರ್ಕಿತರನ್ನು ಕೂಡ ಇವರು ಈಗಾಗಲೇ ನೋಡಿ ಎಲ್ಲ ಒಂದು BBMPಯಿಂದಲೂ ಕೂಡ ಹೋಗಿ ಅವರ ಒಂದು ಟ್ರ್ಯಾಕಿಂಗ್ ಹಿಸ್ಟ್ರಿಯನ್ನು ಕೂಡ ಈಗಾಗಲೇ ಪಡೆದುಕೊಂಡಿರುವಂಥದ್ದು. ಹೀಗಾಗಿ ಯಾವುದೇ ಒಂದು ಚೀನಾ ದೇಶದ ಒಂದು ಟ್ರ್ಯಾಕಿಂಗ್ ಹಿಸ್ಟ್ರಿ ಇಲ್ಲದಿರುವಂತಹ ಕಾರಣದಿಂದ ಈ ಒಂದು HMPV ಮ್ಯೂಟೇಷನ್ ಆಗಿದೆಯೋ ಇಲ್ವೋ ಅನ್ನುವಂಥದ್ದನ್ನ ಈಗ ಪತ್ತೆ ಹಚ್ಚೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರುವಂಥದ್ದು. ಓಕೆ, ಧನ್ಯವಾದ ಹಂಸ ನಿಮ್ಮೆಲ್ಲ ಮಾಹಿತಿ.